ರೈತರೆ, ಇನ್ ಕೇಸ್ ನೀವು ಅಡಿಕೆ ಆಗಿರ್ಬೋದು ವೀಳ್ಯದೆಲೆ ಕೃಷಿಯನ್ನ ಮಾಡ್ತಾ ಇದ್ರೆ ಅದರ ಮಧ್ಯದಲ್ಲಿ ಈ ಬೆಳೆಯನ್ನ ಬೆಳೆಯೋದಕ್ಕೆ ಇವತ್ತೇ ಶುರು ಮಾಡಿ. ಇದರಿಂದ ನಿಮ್ಮ ಆದಾಯ ದುಪ್ಪಟ್ಟಾಗುತ್ತೆ. ಹೌದು, ಸಾಮಾನ್ಯವಾಗಿ ಅಡಿಕೆ ತೆಂಗಿನ ತೋಟದಲ್ಲಿ ಬಾಳೆ ಆಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಪಪ್ಪಾಯವನ್ನ ರೈತರು ಬೆಳೀತಾರೆ. ಆದ್ರೆ ಇನ್ ಕೇಸ್ ನೀವು ಕೋಕೋ ಕೃಷಿ ಮಾಡಿದ್ದೆ ಆದ್ರೆ ದುಪ್ಪಟ್ಟು ಲಾಭ ಗ್ಯಾರಂಟಿ. ಕೋಕೋ ಇತ್ತೀಚೆಗೆ ಬಹಳ ಮುಖ್ಯವಾದಂತ ವಾಣಿಜ್ಯ ಬೆಳೆಯಾಗ್ತಾ ಇದೆ. ಸೊ ಕೋಕೋ ಬೆಳೆ ಭಾರತದಲ್ಲಿ ಬೆಳೆಯುವಂತ ಕೋಕೋ ಪ್ರಮಾಣಕ್ಕಿಂತ ಹಲವಾರು ಪಟ್ಟು ಹೆಚ್ಚು ಸ್ನೇಹಿತರೆ. ಮುಖ್ಯವಾಗಿ ಇದು ದಕ್ಷಿಣ ಭಾರತದ ಬೆಳೆ. ಕಡಿಮೆ ನೆರಳು ಇರುವಂತಹ ವಾತಾವರಣದಲ್ಲಿ ಕೋಕೋ ಉತ್ತಮವಾಗಿ ಬೆಳೆಯುತ್ತೆ. ಇತ್ತೀಚೆಗೆ ತೆಂಗು ಹಾಗೆ ವೀಳ್ಯದೆಲೆ ತೋಟಗಳು ಹೇರಳ ಆಗಿರೋದ್ರಿಂದ ಅದರ ಮಧ್ಯದಲ್ಲಿ ನೀವು ಕೋಕೋ ಕೃಷಿಯನ್ನ ಶುರು ಮಾಡಬಹುದು. ಕೋಕೋ ಕೃಷಿಗೆ ಕಡ್ಡಿಗಳನ್ನ ನೆಟ್ರೆ 2 ವರ್ಷಗಳ ನಂತರ, ಹಾಗೆ ಸಸಿಗಳನ್ನ ನೆಟ್ರೆ 3 ವರ್ಷಗಳ ನಂತರ ಹೂಗಳು ಹಾಗೆ ಹಣ್ಣುಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಒಬ್ಬ ರೈತ ಸುಮಾರು 4 ರಿಂದ 5 ವರ್ಷಗಳವರೆಗೆ ಈ ಒಂದು ಕೃಷಿಯಿಂದ ಆದಾಯ ಪಡೆಯೋದಕ್ಕೆ ಕಾಯಬೇಕಾಗತ್ತೆ. ಆಗ ಪ್ರತಿ ಮರದಿಂದ ಸುಮಾರು 60 ರಿಂದ 70 ಹಣ್ಣುಗಳನ್ನ ನೀವು ಪಡಿಬಹುದು. ಒಟ್ಟು 2 ಕೆಜಿಯಿಂದ 4 ಕೆಜಿ ಕೋಕೋ ಪಡಿಬಹುದು. ಸೊ ಮಾರುಕಟ್ಟೆಯಲ್ಲಿ ಇವತ್ತಿನ ದರ ನಾವು ನೋಡೋದಾದ್ರೆ 150 ರಿಂದ 200 ರೂಪಾಯಿ ಇದೆ ಸ್ನೇಹಿತರೆ. ಸೊ ಈ ರೀತಿ ವೀಳ್ಯದೆಲೆ ತೋಟ ಆಗಿರ್ಬೋದು, ಅಡಿಕೆಯ ಮಧ್ಯದಲ್ಲಿ ನೀವು ಕೋಕೋ ಬೆಳೆದಿದ್ದೆ ಆದ್ರೆ ಹೆಚ್ಚಿನ ಆದಾಯವನ್ನ ಗಳಿಸಬಹುದು. ಬಾಸ್ ವಾಲಾ, ಬಿ ದ ಬಾಸ್.